अस्सलाम वालेकुम। आप देख रहे हैं लीडर है सियासत उर्दू न्यूज़ चैनल। बेंगलुरु में हूँ सैयद खालिद असलम। सोशल वर्कर हनीफ भाई ने कल क्रिसमस के मौके पर 1000 किट तकसीम किए। चर्च के 2 फादर आकर उनको बहुत दुआएं दिए और कई सालों से सोशल वर्कर हनीफ भाई की खिदमत है। हर मौके पर उन्होंने स्कूल का सीज़न हो, नोटबुक्स और आधार आईडी कार्ड, बीपीएल कार्ड, हर ईद के मौके पर, रमज़ान हो, बकरीद हो, पोंगल हो, यानी कि दीपावली हो, हर मौके पर उन्होंने राशन के किट्स देते आ रहे हैं। चलिए उनकी ज़ुबानी सुनते हैं। ನನ್ನ ಹೆಸರು ಥಾಮಸ್, ವೆಂಕಟೇಶ್ವರ ಭಾರತ್ ಮಾತಾ ಲೇಔಟಲ್ಲಿದ್ದೀನಿ. ಅನಿಲ್ ನಮ್ಮ ಲೈನ್ ಅವರವ್ರಿಗೆ ಎಲ್ಲರಿಗೂ ಬಂದು ರೇಷನ್ನು, ಬುಕ್ಕು, ಮಕ್ಕಳಿಗೆ ಬುಕ್ಕು, ಯಾವುದೇ ಹಬ್ಬ ಬರಲಿ, ಯಾವುದು ಹಬ್ಬ ಅಂತ ಇಲ್ಲ, ಯಾವುದೇ ಹಬ್ಬ ಬರಲಿ ಅವ್ರು ಬಂದು ನಮ್ಮ ಲೈನ್ ಅವ್ರಿಗೆ ಎಲ್ಲರಿಗೂ ಮನೆಗೆ ಕರ್ದಿ ಕೊಡ್ತಾರೆ. ಇದು ಬೇರೆಯವರು ಹಬ್ಬಕ್ಕೆ ಕೊಡ್ತಾರೆ, ಎಲ್ಲ ಹಬ್ಬಕ್ಕೆ. ಮುಸ್ಲಿಂ ಹಬ್ಬ, ಕ್ರಿಶ್ಚಿಯನ್ ಹಬ್ಬ, ಪೊಂಗಲಿಗೆ, ಆಮೇಲೆ ಸ್ಕೂಲು ಓಪನ್ ಆಗೋಕ್ಕೆ ಮುಂಚೆ ಮಕ್ಕಳಿಗೆ ಎಲ್ಲರಿಗೂ ಅವರು ಭೇದ ಭಾದ ಅಂತ ಹಿಂದೂ ಮುಸ್ಲಿಮ್ಸ್ ಏನು ನೋಡಲ್ಲ, ಎಲ್ಲರಿಗೂ ಬಂದು ಮನೆಗೆ ಕರೆದುಕೊಳ್ತಾರೆ, ಯಾವುದು ನೋಡಲ್ಲ, ಬಂದು ಕೊಡ್ತಾರೆ. ಇವಾಗ ಎಲೆಕ್ಷನ್ ಇರೋರು ಯಾರು ಇದೆಲ್ಲ ಏನು ಕೊಡಲ್ಲ, ಇವರು ಏನು ಇಲ್ಲದೆ ಅವರು ಕೊಡ್ತಾ ಇದ್ದಾರೆ. ಇಂಥವ್ರಿಗೆ ನಾವೆಲ್ಲ ಸಹಾಯ ಮಾಡಬೇಕು. ಅವ್ರು ನಮ್ಗೆ ಸಹಾಯ ಮಾಡ್ತಾಯಿದ್ರೆ ನಾವು ಸಹಾಯ ಮಾಡಬೇಕು. ಇವಾಗ ಇವರು 1000 ಜನಕ್ಕೆ ರೇಷನ್ ಕೊಡ್ತಾ ಇದ್ದಾರೆ. ನಾವೆಲ್ಲ ಹೆಲ್ಪ್ ಮಾಡೋಕ್ಕೆ ಹೋದರೆ ಇನ್ನೂ ಜಾಸ್ತಿ ಜನಕ್ಕೆ ಇವರು ಹೆಲ್ಪ್ ಮಾಡ್ತಾರೆ. ನೀವು ಎಷ್ಟು ವರ್ಷದಿಂದ ಪರಿಚಯ ಅವ್ರಿಗೆ? ನನಗೆ 5 ವರ್ಷದಿಂದ ಪರಿಚಯ. ಫ್ರೀಯಾಗಿ ನನಗೆ ರೇಷನ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ, ವೋಟ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ, ಆಮೇಲೆ ಇದು ಹೆಲ್ತ್ ಕಾರ್ಡು ಇವರು ಮಾಡಿಕೊಟ್ಟಿದ್ದಾರೆ. ಬರೀ ಆಫೀಸಲ್ಲಿ ಬಂದು ಮನೆ ಹತ್ರ ಆಟೋನಲ್ಲಿ ಪ್ರಚಾರ ಮಾಡ್ತಾರೆ. ಈ ಥರ ಅವ್ರ ದುಡ್ಡಲ್ಲೇ ಪ್ರಚಾರ ಮಾಡಿ ಎಲ್ಲ ಫ್ರೀಯಾಗಿ ಮಾಡಿಕೊಡ್ತಾರೆ ಅಂದ್ಬಿಟ್ಟು ಎಲ್ಲ ಮಾಡಿಕೊಡ್ತಾರೆ. ಬೇರೆ ಕಡೆ ಹೋದರೆ ಎಷ್ಟೋ ದುಡ್ಡು ತಗೊತಾರೆ, ಇವರೆಲ್ಲ ಫ್ರೀಯಾಗಿ ನಮಗೆ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ಇದು ಗೋರ್ಮೆಂಟು ಇದು ಮಾಡಲ್ಲ, ಇವರು ಎಲ್ಲ ಮಾಡ್ತಾ ಇದ್ದಾರೆ. ಇವರು ಗೋರ್ಮೆಂಟಿಗೆ ಬರಬೇಕು. ಇವ್ರು ಗೋರ್ಮೆಂಟ್ ಬಂದರೆ ಬಡವರಿಗೆ ಎಲ್ಲರಿಗೂ ಸಹಾಯ ಆಗುತ್ತೆ. தாமஸ், வெங்கடேஸ்வரம், பாரத் மாதா லேவட்டு. அவர் கொடுக்குற ஆசீர்வாதத்தில் எங்களுக்கு கொடுக்குற இந்த அரிசி எல்லாமே அவருக்கு பர்க்கத்தாகணும். இன்னும் மேலுக்கு மேலே அவர் உண்மையாக நல்லபடியாக இருக்கணும். இயேசு பண்ணும் சாமி, இயேசுவின் ரத்தம் ஜெயம். தராரு அவரு. ஒரு எலெக்ஷன்ல இருக்கிறாங்க, அவங்க கூட உதவி பண்றதுல இவரு உதவி பண்றாரு. எல்லாருக்கும் ரொம்ப உதவியா பண்றாரு. இவ்வளோ வருஷமா எல்லாருக்கும் குத்துன்னுக்கிறாரு, ஒருத்தர் விடாத. எங்க குவார்டர்ஸ்ல எல்லாருக்கும் கொடுக்குறாரு, நல்லா பண்றாரு. ಅನಿಬೈಗೆ ಎಲೆಕ್ಷನ್ ನಿನ್ನ ನಾವೆಲ್ಲ ಓಟ್ ಪೋಡ್ರೋಂ. ನಿಂದ ಕೊಡ್ತಾರೆ ಸ್ವಾಮಿ, ಕೊಡ್ತಾರೆ ಪಾಪ. ಯಾಕೆ ಅವ್ರ ಮೇಲೆ ಇದು ಗೌರ್ಮೆಂಟ್ ಅವರೇ ಕೊಡ್ತಾರೆ, ತಿಂತೀವಿ ನಾವು. ಒಂದಾರ ಅದೇ ಏನು ಇದು ಅಕ್ಕಿ ಇದೆ, ಬೇಳೆ ಇದು ಅದೇ ಸೇಮಾಲು ಅಲ್ಲ. 5-6 ವರ್ಷದಿಂದ ತಗೊಂತೀವಿ. ಹ್ಞೂ ಸ್ವಾಮಿ, ಕೊಡ್ತಾರೆ ಅವರು ಪಾಪ. ಯಾಕೆ ನಲ್ಲ ಎಲ್ಲ ಅವರೇ. ನಮ್ಮ ಮಗ ಎಲ್ಲ ಕೆಲಸ ಮಾಡ್ತಾ ಇದ್ರು ಅವ್ರ ಹತ್ರ. ಬಡವ್ರಿಗಿಂತ ಏನೋ ನೀವು ಚೆನ್ನಾಗಿರ್ಬೇಕು ಸ್ವಾಮಿ, ಇರೋ ಗಂಟ ಅಷ್ಟೇ ನಮ್ಗೆ ಬೇಕಾಗಿರೋದು. ಕಣ್ಣುಗಳು ಅದು ಇದು ಏನು ಕಾಣಂಗಿಲ್ಲ ನಮಗೆ. ತುಂಬ ವರ್ಷದಿಂದ ನೋಡ್ತಾ ಇದ್ದೀವಿ. ಏನೋ ಚೆನ್ನಾಗಿರ್ರಿ ಸ್ವಾಮಿ. ಎಷ್ಟು ವರ್ಷದಿಂದ ತೊಗೊಳ್ತಾ ಇದ್ದೀರಾ? ನಾನು ಸ್ವಾಮಿ ಸುಳ್ಳೇಳಲ್ಲ, ಈ ವರ್ಷನೇ ಬಂದಿದ್ದು ಸ್ವಾಮಿ. ತಾರು ಎಲ್ಲ ಇಡೀ ಪಿಂಚಣಿ ಮಾಡ್ತಾರೆ. 15-16 ವರ್ಷದಿಂದ ರೇಷನ್ ಕೊಡ್ತಾರೆ. ನಮಗೆ ಸ್ವಲ್ಪ ಸಹಾಯ ಮಾಡಬೇಕು. ನಾವು ಬಂದು ತಗೊಂಡು ಹೋಗ್ತಾನೆ ಇದ್ದೀವಿ ರೇಷನ್ನು. ಜನವರಿಗೆ ಕೊಡ್ತಾರೆ, ಕ್ರಿಸ್ಮಸ್ಗೆ. ರಾಷನಲ್ಲಿ ಅಕ್ಕಿ, ಸಕ್ಕರೆ, ಎಣ್ಣೆ, ಉಪ್ಪು, ಒಂದೊಂದು ಟೈಮ್ ಉಪ್ಪು ಇರುತ್ತೆ. ಸೇಮೆ ಪ್ಯಾಕೆಟು. ಆಯಿತು, ಒಂದು 16 ವರ್ಷದಿಂದ ಕೊಡ್ತಾ ಇದ್ದಾರೆ.
ಏನು ಹೇಳ್ತೀರಾ ಹನೀಫ್ ಭಾಯ್ಗೆ ನೀವು? ನಮಗೆ ಒಳ್ಳೇದು, ದೇವ್ರು ಚೆನ್ನಾಗಿಟ್ಟಿರಲಿ ಅವ್ರನ್ನ. ನಮ್ಮಂಥ ಬಡವ್ರಿಗೆ ಅವ್ರು ಹೆಲ್ಪ್ ಮಾಡ್ತಾರೆ ಇಲ್ವಾ, ಅವ್ರು ಚೆನ್ನಾಗಿರ್ಬೇಕು. ಅವ್ರು ಚೆನ್ನಾಗಿದ್ರೆ ನಮಗೆ ಆಯ್ತಾ. ಮನೆ ನಿಮ್ಮದು? ನಮ್ಮದು KG குட்டம் 7 மக்கள் நல்லா உதவி செய்கிறாரு. இதா போன வருஷத்துலேருந்து நான் வாங்கினுக்கிறேன். போன ವರ್ಷ ಏನಕ್ಕೂ ಕೆಡಕಿಲ್ಲ, போன ವರ್ಷದ தான் வாங்கினேன். ತುಂಬ ಥ್ಯಾಂಕ್ಸ್ ಹೇಳಬೇಕು. ತುಂಬ ಜನಕ್ಕೆ ಅವ್ರು ಹೆಲ್ಪ್ ಮಾಡ್ತಾರಲ್ಲ, ತುಂಬ ಥ್ಯಾಂಕ್ಸ್ ಅಷ್ಟೇ ಹೇಳಬೇಕು. ಎಷ್ಟು ವರ್ಷದಿಂದ ತಗೊಳ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ತಗೊಳ್ತಾ ಇದ್ದೀರಾ ರೇಷನ್? ಇಲ್ಲ, ಈಗ ನಾನು ಫಸ್ಟ್ ಟೈಮ್ ಬಂದಿದ್ದೆ ಹೌದು. ಮೇರಿ ಕ್ರಿಸ್ಮಸ್, ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಂಕಲ್, ಚೆನ್ನಾಗಿತ್ತು. ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಹಾಂ, ಮೇರಿ ಕ್ರಿಸ್ಮಸ್. ரொம்ப தேங்க்ஸ் பை, ரொம்ப நன்றி பை. ரேஷன் கொடுத்துக்கிறீங்க, ரொம்ப நன்றி பை. ஹாப்பி கிறிஸ்மஸ் பை. எல்லா இடத்துலையும் நல்லா பண்ணுறாரு இவர், இன்னும் நல்லா பண்ணோன்னு நான் கடவுளை ப்ரேயர் பண்ணுறேன் பೈ. ನಮಸ್ಕಾರ ಎಲ್ರಿಗೂ ಈ ದಿನದ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ. ವಿಶೇಷವಾಗಿ ಈ ದಿನದಲ್ಲಿ ನಮ್ಮ ಸಹೋದರರು ಎಲ್ಲರೂ ಸೇರಿ ಈ ಹಬ್ಬವನ್ನು ಆಚರಿಸಿ ವಿಶೇಷವಾಗಿ ಕ್ರೈಸ್ತನ ಮುಖಾಂತರವಾಗಿ ಈ ಹಬ್ಬ ಮುಖಾಂತರವಾಗಿ ಎಲ್ಲರಿಗೂ ಹಂಚುತ್ತಾ ಇರುವಂಥ ಪ್ರತಿಯೊಂದು ಕಾರ್ಯಕ್ಕಾಗಿ ದೇವರಿಗೂ ಅವರಿಗೂ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. முக்கியமாக ஒவ்வொரு சகோதர சகோதரிகளுக்கும் இயேசு கிறிஸ்து நாமத்தினாலே உங்களை வாழ்த்துகிறேன். இந்த நாளிலே ಇವರಿಗೆ ಕೊಡ್ತ ஒரு ಭಾರಂ, ಇವ್ರಿಗೆ ಕೊಟ್ಟಿರುವಂಥ ಒಂದು ಭಾರ ಹೇಗಾದರೂ ಕ್ರೈಸ್ತನ ಮುಖಾಂತರವಾಗಿ ಇದನ್ನು ಹಂಚಬೇಕಂತ, ಬಡವರಿಗೆ ಹಂಚಬೇಕಂತ ಹೇಳ್ಬಿಟ್ಟು ಒಂದು ಭಾರವನ್ನು ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. இவர் கொடுத்த ஒரு பாரம் இது போல் ஒவ்வொருடைய சகோதரர்கள் முன் வந்தால் உண்மையாக இந்தியாவில் இருக்க ஜனங்கள் மிகவும் பலமுள்ளதாக தைரியமுள்ளவராக காணப்படுவார்கள். ஆகிய அருமையான சகோதரர் இஸ்மவேல், இவர் பேர் இஸ்மவேல் சொன்ன இவர் பேர் அனித்து. இன்றைக்கி இவர் வருஷமாக இந்த எல்லா ஏழை மக்களுக்கும் இந்த மாதிரி தான வகைகளை கொடுக்க வேண்டும் என்று சொல்லி அவங்க எதிர்பார்த்து கொண்டிருக்கிறாங்க. உண்மையாக ஆண்டவர் தேவன் தாமே ஆசீர்வதிப்பார். இன்னைக்கு கிறிஸ்து நிமித்தமாக விஷ் யூ ஹாப்பி கிறிஸ்மஸ். எல்லாருக்கும் சுபாஷியಗಳು, எல்லாருக்கும் நன்றி. இந்த மாதிரி எல்லோரும் முன் வரணும். எல்லா முஸ்லீம்களும், எல்லா சகோதர இந்துக்களும், கிறிஸ்தவர்களும் முன் வந்து ஏழை மக்களுக்காக ஏதாவது செய்ய வேண்டும் நினைச்சா இந்தியா வேறு பக்கமாக திரும்பும். ஆகிய தயவுசெய்து இந்த நாளிலே அருமையான ஹனிக்காக, அந்த சகோதரருக்காக நான் நன்றி செலுத்துகிறேன். வந்திருக்கிற யாவருக்கும் நன்றி செலுத்துகிறேன். ஹாப்பி கிறிஸ்மஸ். உங்களுக்காக இயேசு கிறிஸ்து பிறந்தார், உங்களுக்காக இயேசு மரித்தார், உங்களுக்காக இயேசு உயிரோடு இருந்திருக்கிறார். ನಿನಗಾಗಿ ಕರ್ತನಾದ ಯೇಸು ಕ್ರಿಸ್ತು ಹುಟ್ಟಿದನು, ನಿಮಗಾಗಿ ಜಜ್ಜಲ್ಪಟ್ಟನು, ನಿಮಗಾಗಿ ಜೀವಂತವಾಗಿ ನಮ್ಮ ಮಧ್ಯದಲ್ಲಿ ಇವ್ರ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ. ದೇವರಿಗೆ ನಾಮಕ್ಕೆ ಸ್ತೋತ್ರ, ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀನಿ. ಇದು ಕಂಟಿನ್ಯೂ ಆಗಿ ನಡೀತಾ ಇದೆ. ಇದು 10ನೇ ವರ್ಷ. ಎಸ್, ಇದು 10ನೇ ವರ್ಷ ನಡೀತಾ ಇದೆ. ಪ್ರತಿಯೊಬ್ಬರು ನೋಡಿ ಎಷ್ಟೊಂದು ಭಾರ ಇವರಿಗೆ. ಇಲ್ಲಿ ಇರುವವರಿಗೆ ಹೆಂಗಾದ್ರು ಕೊಡಿ. ನಮ್ಮ ಭಾರತ ದೇಶದಲ್ಲಿ 148 ಕೋಟಿ ಜನ ಇದ್ದಾರೆ. ಈ ರೀತಿಯಾಗಿ ಪ್ರತಿಯೊಬ್ಬರು ಸೌರು ಮುಂದೆ ಬಂದರೆ ಯಾರು ಬಡತನದಲ್ಲಿ ಇಲ್ಲ. ಆದರೂ ಸಹ ಇರೋರಿಗೆ ಮನಸ್ಸಿಲ್ಲ. ಇಲ್ದಿರೋ ನೋಡಿ ಎಷ್ಟು ಮನಸ್ಸು. ಎಷ್ಟು ಜನಕ್ಕೆ ಹಂಚ್ತಾ ಇರೋದು ನೀವು? ಎಷ್ಟು ಜನರಿಗೆ? 1,000. ಪ್ರತಿ ವರ್ಷ 1,000 ಜನರಿಗೆ ಅವರು ಹಂಚ್ತಾ ಇದ್ದಾರೆ. ನಿಜವಾಗಲೂ ಅವರ ಕುಟುಂಬವನ್ನು, ಅವರನ್ನು ಇಲ್ಲಿ ತೆಗೆದುಕೊಂಡಿರುವಂಥ ಪ್ರತಿಯೊಬ್ಬರು ದೇವರು ಆಶೀರ್ವದಿಸಲಿ. ಅದಕ್ಕಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಇವರಿಗಾಗಿ, ಇಲ್ಲಿರುವಂಥ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಒಳ್ಳೆಯ ಯೇಸು ಸ್ವಾಮಿ, ಆಕಾಶದ ಕೆಳಗೆ ಭೂಮಿಯ ಮೇಲೆ ದೇವರೇ ನೀನು ಬಂದಿರೋ ಲೋಕಕ್ಕಾಗಿ ಸ್ತೋತ್ರ. ದೇವರೇ ನೀನು ಪ್ರತಿಯೊಬ್ಬರು ಮನಸ್ಸಿನಲ್ಲೂ, ಜೀವಂತದಲ್ಲೂ, ಮನೆಯಲ್ಲೂ ಹುಟ್ಟಬೇಕಾಗಿ ಕೂಡ ಸ್ತೋತ್ರ. ದೇವರೇ ಪ್ರತಿ ವರ್ಷಗಳಾಗಿ ಅವರು ಸಹೋದರರು, ಅವರ ಕುಟುಂಬದವರು ಪ್ರತಿ ವರ್ಷ ಸಾವಿರಾರು ಜನರಿಗೆ ಹಂಚುವಂಥ ಕಾರ್ಯಗಳಿಗಾಗಿ ಸ್ತೋತ್ರ. ಅವ್ರ ಕುಟುಂಬವನ್ನು ಆಶೀರ್ವದಿಸು. ಅವ್ರ ಕುಟುಂಬದಲ್ಲಿಯೂ, ಆ ಜೀವನದಲ್ಲಿ ಹುಟ್ಟಬೇಕಾಗಿ ಕೂಡ ನಾವು ಪ್ರಾರ್ಥಿಸ್ತೀವಿ. ನಮ್ಮ ಸಭೆಯವರು ಪ್ರಾರ್ಥಿಸ್ತೀವಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹ್ಯಾಪಿ ಕ್ರಿಸ್ಮಸ್. ಓಕೆ, ಎಲ್ಲರಿಗೂ ನಮಸ್ಕಾರ. ವಿಶ್ ಯು ಹ್ಯಾಪಿ ಕ್ರಿಸ್ಮಸ್. ವಿಶ್ ಯು ಆಲ್ ಹ್ಯಾಪಿ ಕ್ರಿಸ್ಮಸ್.
ಇವತ್ತು ನಾವು ಕ್ರಿಸ್ಮಸ್ ಹಬ್ಬಕ್ಕೆ 1,000 ರೇಷನ್ ಕಿಟ್ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ವಿಶ್ ಹ್ಯಾಪಿ ಆಲ್ ಕ್ರಿಸ್ಮಸ್. ನಾವು ಒಂದೇ ಮನುಷ್ಯ ಒಂದೇ, ನಾವು ಎಲ್ಲ ಜನ ಒಂದೇ. ಅದಕ್ಕೆ ನಾವು 1,000 ಕ್ರಿಸ್ಮಸ್ಗೆ ಹಬ್ಬಕ್ಕೆ 1,000 ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. अस्सलाम वालेकुम रहमतुल्लाहि व बरकातहू। आज मैं क्रिश्चियन भाई के वास्ते मैं आज मेरे तरफ से 1000 लोगों को राशन डिस्ट्रीब्यूट करा और भी 10 साल से करे और भी करते रहूँगा। हिंदू मुसलमान क्रिश्चियन सब भैया हमारे भाई हैं, भाई की तरह है, हमें भाई की तरह रहेंगे। हम सब हिंदुस्तानी हैं, हिंदुस्तान में भाई भाई की तरह रहेंगे। विश हैप्पी क्रिसमस। 1000 आदमियों को मेरे तरफ से राशन किट है। राशन की किट में क्या क्या? उसमें आटा, चावल, तेल और नमक के पैकेट, काजू मलेखा और चावल, ये पूरा मिला के